नरसिंहोऽखिलाज्ञानमतध्वान्तदिवाकरः जयेत्यमितसज्ञानसुखशक्तिपयोनिधिः अभ्रमं भङ्गरहितम् अजडं विमलं सदा आनन्दतीर्थम् अतुलं भजे तापत्रयापहं तपोविद्याविरक्त्यादि सद्गुणौघाकरानहं वादराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಶ್ರೀಗುರುಭ್ಯೋ ನಮಃ. ಸುನೀತಿಯ ಮಗನಾದ ಧ್ರುವ ಸುರುಚಿಯಿಂದ ಅವಮಾನಿತನಾಗಿ ತನ್ನ ತಾಯಿಯ ಮಧುರವಾದ ಹಿತಕರವಾದ ಮಾತಿನಂತೆ ಕಾಡಿಗೆ ತೆರಳಿ ನಾರದರಿಂದ ಭಗವಂತನ ಉಪದೇಶವನ್ನು ಪಡೆದು ಮಧುವನದಲ್ಲಿ ತೀವ್ರವಾದ ತಪಗೈದು ತನ್ನ ಒಳಗೆ ಭಗವಂತನ ಧ್ಯಾನವನ್ನು ತಾನು ಮಾಡ್ತಾ ಭಕುತಿಗೆ ಒಲಿದ ವಾಸುದೇವರೂಪಿಯಾದ ಭಗವಂತ ಧ್ರುವನ ಮುಂದೆ ತಾನು ಕಾಣಿಸಿಕೊಂಡಿದ್ದಾನೆ. ಧ್ರುವ ಆ ಸಮಯದಲ್ಲಿ ತನ್ನ ಒಳಗೆ ಉಪಾಸ್ಯನಾದ ಭಗವಂತನ ವಿಶೇಷವಾದ ರೂಪಧ್ಯಾನವನ್ನು ಮಾಡ್ತಾ ಇದ್ದ. ಕೊನೆಗೆ ಭಗವಂತ ಧ್ರುವನ ಒಳಗೆ ಇರುವ ತನ್ನಿಂದ ಅಭಿನ್ನವಾದ ಆ ರೂಪವನ್ನು ಕಣ್ಮರೆಗೊಳಿಸಿದ. ಕೂಡಲೇ ಧ್ರುವ ತನ್ನ ಒಳಗೆ ಇರತಕ್ಕಂತಹ ಭಗವದ್ರೂಪ ಯಾಕೆ ಕಣ್ಮರೆಯಾಯಿತು ಅಂತ ಕಣ್ಣು ತೆರೆದು ನೋಡಿದಾಗ ಅದೇ ಭಗವದ್ರೂಪ ಧ್ರುವನ ಕಣ್ಣ ಮುಂದೆ ಕಾಣಿಸಿಕೊಂಡಿದೆ. ಧ್ರುವ ಅತ್ಯಂತ ಸಂತೋಷದಿಂದ ಗದ್ಗದಿತನಾಗಿದ್ದಾನೆ. ಮಾತನಾಡಬೇಕು ಅಂತ ಹೊರಟಿದ್ದಾನೆ, ಮಾತು ಬರ್ತಾ ಇಲ್ಲ. ಭಗವಂತ ಧ್ರುವ ಮಾತನಾಡಬೇಕು ಅಂತ ಹೊರಟು ಮಾತನಾಡದೇ ಇದ್ದಾಗ ಧ್ರುವನ ಒಳಗೆ ಇರತಕ್ಕಂತಹ ವಾಗಭಿಮಾನಿ ದೇವತೆ ಅಗ್ನಿ ಅವನು ಮಾತಿಗೆ ಪ್ರಚೋದನೆ ಮಾಡಬೇಕು. ಆದ್ದರಿಂದ ಭಗವಂತ ಏನು ಮಾಡಿದ, ತಾನು ತನ್ನ ಶಂಖ ಪಾಂಚಜನ್ಯದ ಮೂಲಕ ಧ್ರುವನ ಕಪೋಲವನ್ನು ಸ್ಪರ್ಶ ಮಾಡಿದ್ದಾನೆ. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಆ ಶಂಖದ ಸ್ಪರ್ಶ ಆದ ಕೂಡಲೇ ಆ ಧ್ರುವನಲ್ಲಿ ಮಾತನಾಡಿಸುವ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಅಗ್ನಿ ಚುರುಕುಗೊಂಡಿದ್ದಾನೆ. ಎಲ್ಲ ದೇವತೆಗಳು ಚುರುಕುಗೊಂಡಿದ್ದಾರೆ. ಆ ಧ್ರುವ ಬಹಳ ಸಂತುಷ್ಟನಾಗಿ ಭಗವಂತನನ್ನು ತಾನು ಮೊದಲಿಗೆ ನನ್ನ ಒಳಗೆ ಇದ್ದು ಪ್ರಚೋದನೆ ಮಾಡತಕ್ಕಂತಹ ಆ ಭಗವಂತನ ಸ್ತುತಿಯನ್ನು ತಾನು ಮಾಡ್ತಾ ಇದ್ದಾನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವ ಭಗವಂತನನ್ನು ಸ್ತುತಿಸುತ್ತಾ ಭಗವಂತನ ವ್ಯಾಪಾರವನ್ನು ಕೊಂಡಾಡ್ತಾನೆ. ನನ್ನ ಪ್ರತಿಯೊಂದು ಆಗು ಹೋಗುಗಳು ಭಗವಂತ ನಿನ್ನಿಂದ ನಡೆಯುತ್ತೆ. ನಾನು ನಡೆಯುವುದು, ಕುಳಿತುಕೊಳ್ಳುವುದು, ನಿಂತುಕೊಳ್ಳುವುದು, ಪ್ರತಿಯೊಂದು ಕಾರ್ಯಕ್ಕೂ ನೀನೇ ಮೂಲ ಕಾರಣನಾಗಿದ್ದೀಯ. ಪ್ರತಿಯೊಂದು ತತ್ವಾಭಿಮಾನಿ ದೇವತೆಗಳಲ್ಲಿ ನೀನು ಇದ್ದುಕೊಂಡು ಕಾರ್ಯವನ್ನು ಮಾಡಿಸ್ತೀಯ. ನಾನು ಮಾತನಾಡುತ್ತೇನೆ ಅಂತ ಹೇಳಿದರೆ ಅದು ನಾನು ಮಾತನಾಡುವುದಲ್ಲ, ನನ್ನಲ್ಲಿದ್ದು ತತ್ವಾಭಿಮಾನಿ ದೇವತೆಗಳು ಅಲ್ಲಿ ನೀನು ಇದ್ದು ಮಾತಾಡಿಸ್ತೀಯ. ನಾನು ನೋಡುವುದಲ್ಲ, ನನ್ನ ಕಣ್ಣಲ್ಲಿ ಇರತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಅವರಲ್ಲಿ ನೀನು ಇದ್ದುಕೊಂಡು ವಸ್ತುವನ್ನು ನೋಡುವಂತೆ ಮಾಡ್ತೀಯ.
ಕೇಳುವಂತೆ ಮಾಡ್ತೀಯ. ಹೀಗೆ ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ಇರತಕ್ಕಂತಹ ಅಭಿಮಾನಿ ದೇವತೆಗಳಲ್ಲಿ ಇದ್ದುಕೊಂಡು ಪ್ರತಿಯೊಂದು ಕಾರ್ಯವನ್ನು ನೀನು ಮಾಡಿಸ್ತೀಯ. ಅಂತಹ ಅದ್ಭುತವಾದ ಶಕ್ತಿ ನಿನ್ನಲ್ಲಿದೆ. ಅಂತಹ ಭಗವಂತನೇ ನಿನಗೆ ನಮಸ್ಕಾರ ಅಂತ ಹೇಳಿ ಧ್ರುವ ತಾನು ಭಗವಂತನನ್ನು ಸ್ತುತಿಸ್ತಾ ಇದ್ದಾನೆ. ಇದು ಧ್ರುವನ ಸ್ತುತಿಯಾದರೆ ನಮ್ಮ ಜೀವನದಲ್ಲಿ ಇದು ಸ್ತುತಿಯಾಗಬೇಕು. ನಾವು ಮಾತನಾಡುತ್ತೇವೆ, ಕೇಳಿಸ್ಕೊಳ್ತೇವೆ, ರುಚಿಯನ್ನು ನೋಡ್ತೇವೆ, ಆಘ್ರಾಣಿಸ್ತೇವೆ, ಹಸ್ತಗಳಿಂದ ಕೆಲಸ ಮಾಡ್ತೇವೆ, ಪಾದದ ಮುಂದೆ ನಡಿತೇವೆ. ಇವೆಲ್ಲ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಅದರ ಹಿನ್ನೆಲೆಯಲ್ಲಿ ತುಂಬ ಅನುಸಂಧಾನ ಮುಖ್ಯ. ಬರೀ ಯಾಂತ್ರಿಕವಾಗಿ ನಾವು ಮಾಡ್ತೇವೆ. ಅನುಸಂಧಾನಪೂರ್ವಕವಾಗಿರ್ತಕ್ಕಂತಹ ಆ ಒಂದು ಪ್ರವೃತ್ತಿ ನಮ್ಮಲ್ಲಿ ತುಂಬ ಕಡಿಮೆ. ಮಾತನಾಡುವುದು ಅಂತ ಹೇಳಿದರೆ ನನ್ನಲ್ಲಿ ಇದ್ದು ಭಗವಂತ ಮಾತಾಡಿಸ್ತಾನೆ ಎಂಬತಕ್ಕಂತಹ ಅನುಸಂಧಾನ ನಮ್ಮಲ್ಲಿ ಬರಬೇಕು. ಪ್ರಾರ್ಥನೆ ಮಾಡಬೇಕು, ಒಳ್ಳೆ ಮಾತುಗಳನ್ನು ಆಡಿಸು ನಮ್ಮಲ್ಲಿ ಅಂತ ಹೇಳಿ. ತತ್ವಾಭಿಮಾನಿ ದೇವತೆಗಳಲ್ಲಿಯೂ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಇರತಕ್ಕಂತಹ ವಾಯುದೇವರು, ಅಲ್ಲಿರ್ತಕ್ಕಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಮಾತನಾಡಿಸುವವನು ನೀನು ಮಾತನಾಡಿಸದೇ ಇದ್ದರೆ ಮಾತನಾಡುವ ತಾಕತ್ತು ನಮ್ಮಲ್ಲಿ ಇಲ್ಲ. ಆದ್ದರಿಂದ ಒಳ್ಳೆಯ ಮಾತುಗಳು ನಮ್ಮಲ್ಲಿ ನಮ್ಮ ನಾಲಿಗೆಯ ಮೂಲಕ ಬರುವಂತೆ ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ನೋಡುವ ಶಕ್ತಿ ನಮ್ಮಲ್ಲಿ ಸ್ವತಂತ್ರವಾಗಿ ಇಲ್ಲ, ನೋಡಿಸುವವನು ನೀನೇ. ಅಂದಮೇಲೆ ನೀನು ಇದ್ದುಕೊಂಡು ಒಳ್ಳೆಯ ಸಾತ್ವಿಕವಾದ ವಸ್ತುಗಳ ದರ್ಶನವನ್ನು ಮಾಡಿಸಬೇಕು. ಈ ತರಹವಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ಥರವಾದ ಅನುಸಂಧಾನ ನಾವು ಮಾಡಿಕೊಂಡು ನಾವು ಜಗತ್ತಿನಲ್ಲಿ ಬದುಕಲು ಕಲಿಯಬೇಕು. ಇದನ್ನು ಈ ಧ್ರುವ ತಾನು ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ. ಹೀಗೆ ಧ್ರುವ ಭಗವಂತನ ಸ್ತುತಿಯನ್ನು ವಿಶೇಷವಾಗಿ ತಾನು ಮಾಡ್ತಾನೆ. ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ನಿನ್ನ ಭಕುತಿಗೆ ಬಹಳ ಒಲಿದು ಬಿಟ್ಟಿದ್ದೇನೆ ಧ್ರುವ. ಘೋರವಾಗಿರ್ತಕ್ಕಂತಹ ತಪಸ್ಸಿನ ಮೂಲಕ ನನ್ನನ್ನು ಉಳಿಸಿಕೊಂಡಿದ್ದೀಯ. ಬಹಳ ಸಂತೋಷವಾಗಿದೆ. ನಿನಗೆ ಉತ್ತಮವಾದ ಪದವಿಯನ್ನು ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಿಕ್ಕೆ ಬಿಡಲಿಲ್ಲ. ಆದ್ದರಿಂದ ಅವಮಾನ ಅಂತ ಪ್ರಸಂಗ ಬಂತು. ನಿನಗೆ ನಿನ್ನ ತಂದೆಯ ಪದವಿ ಅಲ್ಲ, ದೊಡ್ಡ ಪದವಿ ಧ್ರುವ ಪದವಿ ಅಂತ ಹೇಳಿ ಇದೆ. ಶುಂಶುಮಾರ ಲೋಕಾಂತರೇ ಇದೆ. ಆ ಪದವಿಯನ್ನೇ ಕೊಟ್ಟು ಬಿಡ್ತೇನೆ ಅಂತ ಹೇಳ್ತಾನೆ. ಯಥೋ ನಾವರ್ತತೆ ಯತಿ, ಯಾವ ಪದವಿಗೆ ಹೋದರೆ ಮತ್ತೆ ಜ್ಞಾನಿಯು ತಿರುಗಿ ಬರುವುದಿಲ್ಲವೋ ಅಂತಹ ಪದವಿಯನ್ನೇ ಕೊಡ್ತೇನೆ ಅಂತ ಹೇಳಿ ಉತ್ತಮವಾಗಿರ್ತಕ್ಕಂತಹ ವರವನ್ನು ಭಗವಂತ ಧ್ರುವನಿಗೆ ತಾನು ಕೊಟ್ಟಿದ್ದಾನೆ. ಅಂತಹ ವರವನ್ನು ಪಡೆದುಕೊಂಡು ಬಂದಿರತಕ್ಕಂತಹ ಧ್ರುವನಿಗೆ ಬಹಳ ಪಶ್ಚಾತ್ತಾಪ ಆಯಿತಂತೆ. ಧ್ರುವ ಹೇಳ್ತಾನೆ, ಅಹೋ ಬತ ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ ಭವಚ್ಯುತ ಪಾದಮೂಲಂ ಗತ್ವಾ ಯಾಚೆ ಇದಂತವತ್. ಧ್ರುವ ಹೇಳ್ತಾನೆ, ನಾನು ಎಷ್ಟೊಂದು ದೌರ್ಭಾಗ್ಯ ನನ್ನದು. ಸಾಕ್ಷಾತ್ ಭಗವಂತ ಭವ ಸಂಸಾರದ ದುಃಖವನ್ನೇ ಪರಿಹಾರ ಮಾಡುವವನು. ಅಷ್ಟೇ ಅಲ್ಲ, ಸಂಸಾರದಿಂದ ಬಿಡುಗಡೆಗೊಳಿಸತಕ್ಕಂತಹ ಶಕ್ತಿ ಉಳ್ಳಂತಹ ಆ ಭಗವಂತನ ಪಾದ ಮೂಲವನ್ನು ಹೊಂದಿದೆ. ಭಗವಂತನ ದರ್ಶನವಾಯಿತು. ಭಗವಂತ ವರ ಬೇಕು ಅಂತ ಏನು ಬೇಕು ಅಂತ ಕೇಳಿದೆ. ಎಲ್ಲವನ್ನೂ ಕೇಳಿದಾಗ ನಾನು ನೇರವಾಗಿ ಮತ್ತೆ ಈ ಸಂಸಾರಕ್ಕೆ ಬರದಂತಹ ಆ ಮೋಕ್ಷವನ್ನೇ ಕೇಳಬಹುದಾಗಿತ್ತು. ಆದರೆ ಈ ಅಶಾಶ್ವತವಾಗಿರ್ತಕ್ಕಂತಹ ಪದವಿಯನ್ನು ಕೇಳಿಬಿಟ್ಟೆ ನಾನು. ಆದ್ದರಿಂದ ನನ್ನಷ್ಟು ಭಾಗ್ಯಹೀನನು ಮತ್ತೊಬ್ಬನು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಧ್ರುವ ತಾನು ಬಹಳ ದುಃಖಪಟ್ಟ ಅಂತ ಭಾಗವತದಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ಆದರೆ ವಸ್ತುಶಃ ಇದರ ಆಳವನ್ನು ಅಧ್ಯಯನ ಮಾಡಿದಾಗ
ಈ ಶುಂಶುಮಾರ ಪದವಿ ಧ್ರುವನಿಗೆ ಏನು ದಕ್ಕಿದೆ, ಆ ಶುಂಶುಮಾರ ಪದವಿ ಹಿಂದೆಯೇ ಭಾಗವತದಲ್ಲಿ ಹೇಳಿದಂತೆ ಯಥೋ ನಾವರ್ತತೆ ಯತಿಹಿ ಅಂತ ಹೇಳಿದ್ದಾರೆ. ಶುಂಶುಮಾರ ಲೋಕಕ್ಕೆ ಹೋದವರು ತಿರುಗಿ ಬರುವುದಿಲ್ಲ ಅಂತ, ಸಂಸಾರಕ್ಕೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಧ್ರುವ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾನೆ, ಅಂತವತ್ ಅನಿತ್ಯವಾಗಿರ್ತಕ್ಕಂತಹ ಪದವಿಯನ್ನು ಕೇಳಿಕೊಂಡೆ ಅಂತ ಧ್ರುವ ಹೇಳ್ತಾ ಇದ್ದಾನೆ. ವಸ್ತುಶಃ ಸ್ವಲ್ಪ ಗೊಂದಲವಾಗುತ್ತೆ. ಮೊದಲಿಗೆ ಆ ಸ್ಥಾನಕ್ಕೆ ಹೋದವರು ತಿರುಗಿ ಬರುವುದಿಲ್ಲ, ಸಂಸಾರಕ್ಕೆ ಬರುವುದಿಲ್ಲ ಅಂತ ಮಾತು ಭಗವಂತನದ್ದು. ಧ್ರುವನ ಚಿಂತೆ ಮತ್ತೆ ಸಂಸಾರಕ್ಕೆ ಬಂದು ಬಿಡುತ್ತೇನೆ ನಾನು ಅಂತ ಚಿಂತೆ. ಇದು ಒಂಥ ಪರಸ್ಪರ ಗೊಂದಲಕ್ಕೆ ಕಾರಣವಾಗುತ್ತೆ. ಆಚಾರ್ಯರು, ಶ್ರೀಮದ್ ಆಚಾರ್ಯರು ಇದಕ್ಕೆ ತಾವು ಸಮಾಧಾನವನ್ನು ಹೇಳ್ತಾರೆ ತಾತ್ಪರ್ಯದ ಮೂಲಕ. ಧ್ರುವ ಪದವಿ ಎಂಬುವುದು, ಯಾರು ಧ್ರುವ ಪದವಿಗೆ ಶುಂಶುಮಾರ ಲೋಕಕ್ಕೆ ಹೋಗ್ತಾರೋ ಆ ಪದವಿಗೆ ಹೋದವರು, ಆ ಲೋಕಕ್ಕೆ ಹೋದವರು ಮತ್ತೆ ತಿರುಗಿ ಬರುವುದಿಲ್ಲ, ಸತ್ಯವಾದ ಮಾತೆ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದರೆ ಈ ಲೋಕ, ಧ್ರುವಲೋಕ, ಧ್ರುವಮಂಡಲ ಇದು ಮೋಕ್ಷ ಮಾರ್ಗದಲ್ಲಿ ಸಿಕ್ಕತಕ್ಕಂತಹ ಸ್ಥಾನ. ಅದು ಮೋಕ್ಷಕ್ಕೆ ಹೋಗುವ ಮಾರ್ಗದಲ್ಲಿ ಈ ಧ್ರುವಮಂಡಲ ಸಿಗುತ್ತೆ. ಆದ್ದರಿಂದ ಮೋಕ್ಷಕ್ಕೆ ಹೋಗುವ ಮಾರ್ಗ ಅಂತ ಹೇಳಿದಾಗ ಅದಕ್ಕೆ ಮತ್ತೆ ತಿರುಗಿ ಬರೋ ಪ್ರಸಂಗನೇ ಬರುವುದಿಲ್ಲ. ಯಾರು ಅಪರೋಕ್ಷ ಜ್ಞಾನಿಗಳು ಅವರು ಮೋಕ್ಷಕ್ಕೆ ಹೋಗತಕ್ಕಂತಹ ದಾರಿಯಲ್ಲಿ ಸಿಗತಕ್ಕಂತಹ ಈ ಒಂದು ಲೋಕ, ಧ್ರುವಲೋಕ, ಧ್ರುವಮಂಡಲ ಅದು ಆ ಲೋಕಕ್ಕೆ ಹೋದವರು, ಆ ಸ್ಥಾನಕ್ಕೆ ಹೋದವರು ಮತ್ತು ತಿರುಗಿ ಮೋಕ್ಷಕ್ಕೆ ಹೊರತು ತಿರುಗಿ ಸಂಸಾರಕ್ಕೆ ಬರುವುದಿಲ್ಲ. ಅವರು ತಿರುಗಿ ಕೆಳಗೆ ಬರುವುದೇ ಅಲ್ಲ. ಅವರು ಅಂತಹ ವ್ಯಕ್ತಿಗಳೇ ಆ ಲೋಕಕ್ಕೆ ಹೋಗುವವರು. ಆ ದಿಸೆಯಲ್ಲಿ ಯಾರು ಶುಂಶುಮಾರ ಧ್ರುವಲೋಕದ ಮೂಲಕ ತಾವು ಮೋಕ್ಷಕ್ಕೆ ಹೋಗ್ತಾರೆ, ಅವರು ಧ್ರುವಲೋಕಕ್ಕೆ ಹೋಗ್ತಾರೆ. ಹೋದವರು ತಾವು ಮುಂದೆ ಮೋಕ್ಷಕ್ಕೆ ಹೋಗುವವರಾದ್ದರಿಂದ ಪುನಃ ಸಂಸಾರಕ್ಕೆ ಆಗಮನ ಎಂಬುದು ಇಲ್ಲ ಎಂಬ ಅರ್ಥ ಇಟ್ಟುಕೊಂಡು ಯಥೋ ನಾ ಆವರ್ತತೆ ಯತಿಹಿ, ಯಾವ ಧ್ರುವಲೋಕಕ್ಕೆ ಹೋದವರು ತಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುವ ಮಾತನ್ನು ಭಗವಂತ ತಾನು ಹೇಳಿದ್ದಾನೆ. ಭಗವಂತನ ಮಾತು ಸತ್ಯನೇ. ಹಾಗಾದರೆ ಧ್ರುವ ಅವನು ಯಾಕೆ ಈ ಮಾತನ್ನು ಹೇಳಿದ? ಧ್ರುವನಿಗೆ ಈ ಲೋಕ ಎಂಬುವುದು ಅನಿತ್ಯವು ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಧ್ರುವನಿಗೆ ಈ ಲೋಕ ಎಂಬುವುದು ಸಂಸಾರಕ್ಕೆ ಕಾರಣವಲ್ಲ, ಈ ಲೋಕದಿಂದ ಮೋಕ್ಷಕ್ಕೆ ಹೋಗ್ತಾನೆ. ಆ ನಿಟ್ಟಿನಲ್ಲಿ ಧ್ರುವನಿಗೆ ಈ ಲೋಕ ಅನಿತ್ಯನೇ. ಅನಿತ್ಯ ಅಂತ ಹೇಳಿದ ಮಾತ್ರಕ್ಕೆ ಅವನು ತಿರುಗಿ ಸಂಸಾರಕ್ಕೆ ಬರುವುದಿಲ್ಲ. ಮತ್ತೆ ಸಾಧನೆ ಮಾಡಿ ಧ್ರುವ ತಾನು ಮೋಕ್ಷಕ್ಕೆ ಹೋಗ್ತಾನೆ ಹೊರತು ಸಂಸಾರಕ್ಕೆ ಬರುವುದೇ ಇಲ್ಲ. ಆದ್ದರಿಂದ ಸಂಸಾರಕ್ಕೆ ಇದು ಹೇತು ಆಗುವುದಿಲ್ಲ. ಈ ಲೋಕ ಎಂಬುವುದು ಮೋಕ್ಷಕ್ಕೆ ಕಾರಣವಾಗುತ್ತೆ ಹೊರತು ಸಂಸಾರಕ್ಕೆ, ಧ್ರುವನಿಗೂ ಸಂಸಾರಕ್ಕೆ ಕಾರಣವಾಗುವುದಿಲ್ಲ. ಹಾಗಾದರೆ ಯಾಕೆ ಧ್ರುವ ನಿಂದನೆ ಮಾಡ್ತಾನೆ? ಅಹೋಬತ ಮಮಾನಾತ್ಮ್ಯಂ ಅಂತ ಹೇಳಿ ಧ್ರುವ ಯಾಕೆ ಹೇಳ್ತಾನೆ? ಯಾಕೆ ದುಃಖ ಪಡ್ತಾನೆ ಧ್ರುವ? ದುಃಖ ಪಡೋ ಪ್ರಸಂಗನೇ ಇಲ್ಲ. ಯಾಕಂದರೆ ಮೋಕ್ಷಂ ಸಿದ್ಧ ಅವನಿಗೆ. ತಾನು ಧ್ರುವಲೋಕವನ್ನು ಹೊಂದಿ ನಂತರದಲ್ಲಿ ಮೋಕ್ಷವನ್ನೇ ಹೊಂದುವವನು ತಾನು. ಯಾಕೆ ದುಃಖ ಪಡಬೇಕಾಗಿತ್ತು ಧ್ರುವ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ ಧ್ರುವ ಅವನಿಗೆ ದುಃಖ ಅಲ್ಲ, ಭಗವಂತನನ್ನು ಕಂಡ ವ್ಯಕ್ತಿ ತಾನು ಯಾವುದೋ ಒಂದು ತುಚ್ಛವಾದ ಫಲಗಳನ್ನು ಬಯಸಬಾರದು, ಭಗವಂತನ ಕೇಳಿಕೊಳ್ಳಬಾರದು ಎಂಬುವುದನ್ನು ತಿಳಿಸುವುದಕ್ಕೋಸ್ಕರ ಧ್ರುವ ತಾನು ದುಃಖಪಟ್ಟಂತೆ ನಟಿಸಿದ ಹೊರತು ಧ್ರುವನಿಗೆ ದುಃಖ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಭಗವಂತ ಅವನ ಮುಂದೆ ನಾವು ಪ್ರಾರ್ಥನೆ ಮಾಡಿದಾಗ ಯಾವುದೋ ಒಂದು ತುಚ್ಛವಾದ ಕಾಮನೆಗಳನ್ನು ನಾವು ಭಗವಂತನ ಮುಂದೆ ಪ್ರಾರ್ಥನೆ ಮಾಡುವುದಲ್ಲ. ಭಗವಂತನ ಮುಂದೆ ಪ್ರಾರ್ಥನೆ ಮಾಡಿದಾಗ ನಮ್ಮ ಸಂಸಾರದ ಆ ಬೀಜವನ್ನೇ ನಾಶ ಮಾಡತಕ್ಕಂತಹ, ಲಿಂಗದೇಹವನ್ನೇ ನಾಶ ಮಾಡತಕ್ಕಂತಹ ಆ ಮೋಕ್ಷ ಎಂಬುವ ಪದವಿಯನ್ನು ಕೇಳುವುದಕ್ಕೋಸ್ಕರ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಹೇತುಭೂತವಾದ ಜ್ಞಾನಭಕ್ತಾದಿಗಳನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕು ಹೊರತು ತುಚ್ಛವಾದ ಯಾವುದೋ ಫಲವನ್ನು ಅಪೇಕ್ಷೆ ಪಡುವುದಲ್ಲ ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಧ್ರುವ ತಾನು ತುಚ್ಛವಾದ ಪದವಿಯನ್ನು ಪಡೆದು ದುಃಖಪಟ್ಟವನಂತೆ ನಟನೆ ಮಾಡಿದ ಹೊರತು ಧ್ರುವನಿಗೆ
ದುಃಖ ಎಂಬುದು ಇಲ್ಲೇ ಇಲ್ಲ, ಅವನಿಗೆ ಗೊತ್ತೇ ಇದೆ ಉತ್ತಮವಾದ ಪದವಿ ನಂತರದಲ್ಲಿ ಮೋಕ್ಷವೇ ಸಿಗುತ್ತೆ ಅಂತ ಎಂಬುದು ಅವನಿಗೆ ಖಂಡಿತವಾಗಿ ನಿರ್ಣೀತವಾಗಿದೆ. ಆದ್ದರಿಂದ ಅದು ಮತ್ತೊಬ್ಬರನ್ನು ಕುರಿತು ಧ್ರುವ ಹೇಳಿರ್ತಕ್ಕಂತಹ ಒಂದು ನೀತಿ ಈ ಮಾತಿನ ಮೂಲಕ ಧ್ರುವ ತಿಳಿಸ್ತಾನೆ. ಅಂತಹ ಧ್ರುವ ತನ್ನ ತಾಯಿಯ ಮಾತಿನಂತೆ ಆರಾಧಯ ಅಧೋಕ್ಷಧೀಯ ಅಂತ ಹೇಳ್ತಾರೆ. ಭಗವಂತನನ್ನು ಆರಾಧನೆ ಮಾಡು ಅಂತ ತಾಯಿಯ ಮಾತನ್ನು ತಾನು ಕೇಳಿಕೊಂಡು ತಾನು ತಪಸ್ಸನ್ನು ಮಾಡಿದವನು. ಪುಟ್ಟ ಬಾಲ ತನ್ನ ತಾಯಿ ಹೇಳ್ತಾ ಇದ್ದಾಳೆ, ಭಗವಂತನ ಹತ್ರ ಹೋಗಬೇಕು, ಭಗವಂತನ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾಳೆ. ಆರಾಧಯ ಅಧೋಕ್ಷಜ ಪಾದಪದ್ಮಂ ಅಂತ ಹೇಳಿ ಭಗವಂತನ ಪಾದಪದ್ಮವನ್ನು ಆರಾಧನೆ ಮಾಡು ಅಂತ ಹೇಳಿ ಧ್ರುವನ ಬಳಿ ತಾಯಿ ಹೇಳ್ತಾ ಇದ್ದಾಳೆ. ಯಾವ ಮಾತು ಕೇಳ್ತಾರೆ? ಒಂದು ಜಪ ಮಾಡು ಅಂತ ಹೇಳಿದ್ರೇನೆ ಕೇಳ್ತಕ್ಕಂತಹ ಮಕ್ಕಳು ಬಹಳ ಕಡಿಮೆ. ಜಪ ಮಾಡು ಅಂತ ಹೇಳಿದ್ರೆ ಕೇಳ್ತಕ್ಕಂತಹ ಮಕ್ಕಳು ಬಹಳ ಕಡಿಮೆ. ಹಾಗಿದ್ದಾಗ ಭಗವಂತನನ್ನು ಒಲಿಸಿಕೊಳ್ಳು, ತಪಸ್ಸು ಮಾಡು ಅಂತ ತಾಯಿಯ ಮಾತನ್ನು ಕೇಳಿ ಆ ಕ್ಷಣದಲ್ಲಿ ಹೊರಟಿರ್ತಕ್ಕಂತಹ ಧೀರನಾದ ಬಾಲಕ ಅದು ಧ್ರುವ ಅಂತ ನಾವು ಹೇಳಬಹುದು. ಅಂತಹ ಧ್ರುವನ ಆ ಒಂದು ಜೀವನದ ರೀತಿ ನೀತಿಗಳು ನಮಗೆ ಒಂದು ರೀತಿಯಲ್ಲಿ ಸಂದೇಶಗಳಾಗಿವೆ, ನಮಗೆ ಒಂದು ಆದರ್ಶವಾಗಿದೆ. ನಾವೇನು ಧ್ರುವನಂತೆ ಕಾಡಿಗೆ ಹೋಗಬೇಕು ಅಂತ ಅಲ್ಲ, ನಾವಿದ್ದಲ್ಲಿಯೇ ಆ ಧ್ರುವನ ಸಂದೇಶಗಳನ್ನು, ಆದರ್ಶಗಳನ್ನು, ಅದರ ತುಣುಕನ್ನಾದರೂ ನಾವು ಪಾಲಿಸಿಕೊಂಡು ಹೋದಾಗ ಧ್ರುವ ವರದನಾದ ವಾಸುದೇವ ರೂಪಿಯಾದ ಭಗವಂತ ನಮ್ಮ ಮೇಲೆ ಪೂರ್ಣ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಧ್ರುವ ವರದನಾದ ವಾಸುದೇವ ರೂಪಿಯಾದ ಭಗವಂತ ನಮ್ಮೆಲ್ಲರನ್ನು ಅನುಗ್ರಹ ಮಾಡಲಿ, ಸಮಸ್ತ ಲೋಕಕ್ಕೂ ಮಂಗಳವಾಗಲಿ. ಎಲ್ಲ ಲೋಕವನ್ನು ಹರಡಿರ್ತಕ್ಕಂತಹ ಕೊರೋನಾ ಎಂಬುವ ಮಹಾಮಾರಿಯಿಂದ ಎಲ್ಲ ಲೋಕ ಮುಕ್ತವಾಗಿ ಎಲ್ಲ ಜನರು, ಎಲ್ಲ ಸಜ್ಜನರು ಸುಖ ಶಾಂತಿ ನೆಮ್ಮದಿಯನ್ನು ಕಾಣುವಂತಹ ಒಂದು ಸುಸಂದರ್ಭ ಒದಗಿ ಬರಲಿ ಅಂತ ನಾವು ಹೇಳ್ತಾ, ಜ್ಞಾನಗಮ್ಯ ಈ ಒಂದು ಚಾನಲ್ ಮೂಲಕ ನಮ್ಮ ಪ್ರಸನ್ನ ಅವರು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅವರು ತುಂಬ ಪ್ರಶಂಸೆ ಮಾಡ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ಇದು ಯಾವುದೇ ಒಂದು ಅತಿಶಯವಾದ ಮಾತನ್ನು ಹೇಳ್ತಾ ಇಲ್ಲ. ನಾನು ಅನೇಕ ಜನರಿಗೆ ಉತ್ತಮವಾದ ಸಂದೇಶ ತಲುಪತಕ್ಕಂತಹ ಒಂದು ಕಾರ್ಯವನ್ನು ಈ ಜ್ಞಾನಗಮ್ಯ ಪ್ರಸಾರಣದ ಮೂಲಕ, ಚಾನಲ್ ಮೂಲಕ ಪ್ರಸನ್ನ ಅವರು ಮಾಡ್ತಾ ಇರುವುದು ಅತ್ಯಂತ ಶ್ಲಾಘ್ಯವಾದ ಕೆಲಸ. ಅನೇಕ ಪಂಡಿತರನ್ನು ಕರೆಸಿ ಪ್ರವಚನವನ್ನು ಮಾಡಿಸಿ ಜನರಿಗೆ ಕೂತಲ್ಲಿಯೇ ಭಗವಂತನ ಮಹಿಮೆಗಳ ಅರಿವು, ಧರ್ಮದ ಚಿಂತನೆಗಳು ಮನಮೂಡುವಂತೆ ಮಾಡತಕ್ಕಂತಹ ಒಂದು ಕಾರ್ಯವನ್ನು ಪ್ರಸನ್ನಾಚಾರ್ಯರು ತಾವು ಮಾಡ್ತಾ ಇದ್ದಾರೆ. ಪ್ರಸನ್ನ ಅವರಿಗೆ ದೇವರು ವಿಶೇಷ ಅನುಗ್ರಹ ಮಾಡಲಿ. ಜ್ಞಾನಗಮ್ಯ ಈ ಪ್ರಸಾರ ಚಾನಲ್, ಇದರ ಮೂಲಕ ಅನೇಕ ಜನರಿಗೆ ನಮ್ಮ ಧರ್ಮದ ಮತ್ತಷ್ಟು ಅರಿವು ಮೂಡುವಂತೆ ಆಗಲಿ. ಇಂತಹ ಕಾರ್ಯವನ್ನು ಮಾಡ್ತಕ್ಕಂತಹ ಪ್ರಸನ್ನ ಅವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ ಮಸ್ತು.